ಮುಂದಿನ ಪಂದ್ಯಾಟವನ್ನು ಆಡುವಂತ ಎಲ್ಲ ಆಟಗಾರರ ಗಮನಕ್ಕೆ ಬಾಜಿ ಅವರು ಇವಾಗಲೇ ತಿಳಿಸಿದ್ರು, ಮುಂದಿನ ಹಂತದಲ್ಲಿ ಜರ್ಸಿ ಇಲ್ಲದಿದ್ರೆ ಜರ್ಸಿ ಇದ್ದವರು ಮಾತ್ರ ಆಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. SM ಟ್ರಾವೆಲ್ಸ್ ಮಧುರ್ ರಾಮಾಂಜಿ ಮುಖಾಂತರವಾಗಿ KTP ದಾಖಲಿಸಿದಂತ ಪ್ರತಿ ಸಿಕ್ಸರ್ಗೆ 1,000 ರೂಪಾಯಿಗಳ ಘೋಷಣೆ. ನೀವು 10 ಸಿಕ್ಸರ್ ದಾಖಲಿಸಿದ್ರು 10,000 ಇರುತ್ತೆ. ಸಿದ್ದು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಆದ್ರಿಂದ KTP ಅವರಿಗೆ ಇವತ್ತು ಹಣದ ಹೊಳೆಯನ್ನು ಹರಿಸ್ತಕ್ಕಂತ SM ಟ್ರಾವೆಲ್ಸ್. ಪಂದ್ಯಾಟ ಆರಂಭ. ಮೊದಲ ಚೆಂಡು KTP ಹೊಡೆತ ಸ್ವಲ್ಪ ಗಾಳಿಯಲ್ಲಿ ತೇಲ್ತಾ ಇತ್ತು. ಗಲ್ಲಿ ಭಾಗದಲ್ಲಿ ಒಂದೋಟದ ಸೇರ್ಪಡೆ ಮುಖಾಂತರವಾಗಿ KTP ಖಾತೆ ಆರಂಭವನ್ನು ಕಾಣ್ತಾ ಇದೆ. ಫ್ರೆಂಡ್ಸ್ ಬಾಗೇಪಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ಕೂಡ. ಬಾಗೇಪಲ್ಲಿಯ ತಂಡ ಕೂಡ ಬಹಳಷ್ಟು ಪಂದ್ಯಾಕೂಟವನ್ನು ನಡೆಸಿದಂತ ಒಂದು ಸಂಸ್ಥೆಯಾಗಿ ಗುರುತಿಸಲ್ಪಡ್ತಾ ಇದೆ. ಇಲ್ಲಿ ಮೊದಲ ಓವರ್ನ ಚಾಲ್ತಿಯಲ್ಲಿ ಒಂದೋಟವನ್ನು ದಾಖಲಿಸಿದ್ರು KTP ಖಾತೆ ಆರಂಭ. ರಿವರ್ಸ್ ಶಾಟ್ ಚಂದು ಮುಖಾಂತರವಾಗಿ ಬಹಳಷ್ಟು ಉತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ರು. ತನ್ಮೂಲಕ ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 2 ಓಟ ಒಟ್ಟಾರೆಯಾಗಿ 3ನೇ ಓಟವನ್ನ ಕೂಡ ಕ್ಲಿಯರ್ ಮಾಡಿದಂತ ಬ್ರ್ಯಾಂಡ್ ಡಿವಾದ ತಂಡ. ಮತ್ತೆ KTP ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. SM ಟ್ರಾವೆಲ್ಸ್ನ ಕೊಡ್ತಕ್ಕಂತ ಪ್ರತಿಯೊಂದು ಸಿಕ್ಸರ್ಗೆ 1,000 ರೂಪಾಯಿಗಳ ಘೋಷಣೆ ಕೂಡ ಇದೆ. ಅದು KTPಗೆ ಮಾತ್ರ. ಓ ಈ ತರವಾದ ಲಾಂಗ್ ಆಫ್ ಸೀಮಾ ರೇಖೆ ಹೊರಭಾಗದಲ್ಲಿ ಭರ್ಜರಿ ಆಟ. ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ರು. KTP ಖಾತೆಯಲ್ಲಿ ಬೌಂಡರಿ ಸೇರ್ಪಡೆ. ಮೂರು ಚೆಂಡು 8 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮತ್ತೊಂದು ಸುಂದರ ಆಟ. ಸ್ಲಿಪಿ ವ್ಯಾಲಿ ದಬ್ಬ ಪ್ರಯತ್ನ, ರನ್ಔಟ್ ಮಾಡೋ ಅವಕಾಶಗಳಿತ್ತು. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಉತ್ತಮ ರೀತಿಯಾಗಿ ಸಾಗಿಸಿರ್ತಕ್ಕಂಥ ಬ್ರ್ಯಾಂಡ್ ಡಿವಾದ ತಂಡ 4 ಎಸೆಗಳ ಮುಂದೆ 9 ಓಟವನ್ನು ದಾಖಲಿಸುತ್ತಾ ಇದೆ. KTPಗೆ ಮತ್ತೆ ಹಣದ ಹೊಳೆಯನ್ನು ಹರಿಸ್ತಾ ಇದ್ದಾರೆ. KTP ದಾಖಲಿಸಿದ ಮತ್ತೊಂದು ಸಿಕ್ಸರ್ಗಳಿಗೆ ಇವಾಗ 1,000 SM ಟ್ರಾವೆಲ್ಸ್ ಕೊಟ್ರೆ, ಇನ್ನೊಂದು ಕಡೆಯಿಂದ 500 ರೂಪಾಯಿಗಳ ಘೋಷಣೆ. ಅನಿಲ್ ಓಬಿ ಕಡೆಯಿಂದ. ಹಾಗೆ ಬಾಗೇಪಲ್ಲಿಯ ನಮ್ಮ ಹಿರಿಯ ಆಟಗಾರರೆಲ್ಲ ಈ ಟೂರ್ನಮೆಂಟ್ಗೆ ವಿಶ್ವಾಸನ ತಿಳಿಸಿದ್ರು. ಇವಾಗ ವೈಡ್ ಬಾಲ್ ಅತಿರಿಕ್ತ ಓಟದ ಸೇರ್ಪಡೆಯೂ ಕೂಡ. ಸ್ನೇಕ್ ಮಾಸ್ಟರ್ ಇಲ್ಲಿ ವಿಡಿಯೋ ಕಾಲ್ ಮುಖಾಂತರವಾಗಿ ವಿಶ್ವಾಸನ ತಿಳಿಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಬ್ಯಾಕ್ವರ್ಡ್ ಪಾಯಿಂಟ್ ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಭರ್ಜರಿ ಹೊಡೆತ ಚಂದು ಮಾಲೂರು ಕಡೆಯಿಂದ. ಬೌಂಡ್ರಿ 4 ಓಟದ ಸೇರ್ಪಡೆ. 1 ಓವರ್ಗಳ ಮುಕ್ತಾಯದ ಬಳಿಕ 14ಕ್ಕೆ ನೋಲಾಸ್ ಬ್ರ್ಯಾಂಡ್ ಡಿವಾದ ತಂಡ. ಬಾಗೇಪಲ್ಲಿ ಅಪ್ಪು ಅಭಿಮಾನಿಗಳ ಬಳಗ ಈ ಟೂರ್ನಮೆಂಟ್ಗೆ ವಿಶೇಷನ ತಿಳಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ನೇತಾಜಿ ಕ್ರಿಕೆಟರ್ಸಿನ ತಂಡ. 1 ಓವರ್ಗಳ ಮುಕ್ತಾಯದಲ್ಲಿ 14ಕ್ಕೆ ನೋಲಾಸ್. ಬೌಲರ್ ಹೆಸರು ರಾಜು. ಇತ್ತ ಹೊಸ ಬೌಲರ್ ರಾಜು ಸೇರ್ಪಡೆ. ನಮ್ಮ ಮುಖ್ಯ ಸ್ಟೇಜಿನ ಹಿಂಬದಿಯಲ್ಲಿ ಪ್ಲೇಯರ್ಸ್ ಗಳಿಗೆ ಮಾತ್ರ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಗಮನಿಸಿ, ಫ್ರೀ ಇದ್ದಂತ ಆಟಗಾರರೆಲ್ಲ ಊಟಕ್ಕೆ ತೆರಳಬೇಕೆನ್ನುವುದಾಗಿ ನೇತಾಜಿಯ ಪರವಾಗಿ ಕೇಳ್ಕೊಳ್ತಾ ಇದ್ದಾವೆ. ಸೆಕೆಂಡ್ ಓವರ್ ರಾಜು ಫ್ರೆಂಡ್ಸ್ ಬಾಗೇಪಲ್ಲಿಯ ಪರವಾಗಿ.
ಕೆಟಿಪಿ ಹೊಡೆತ ಮಿಡ್ ವಿಕೆಟ್ ನಲ್ಲಿ ಒಂದೊಡ್ಡದ ಸೇರ್ಪಡೆ ಕ್ಷೇತ್ರರಕ್ಷಣೆ ಮಾಡಿದ್ರು. ಆ ನಿಟ್ಟಲ್ಲಿ ಸ್ಟ್ರೈಕ್ ರೊಟೇಟ್ ಅನ್ನ ಮಾಡಿಕೊಂಡು ಆಡುವಂತ ಪ್ರಮೇಯದಲ್ಲಿ ಚಂದು ಅವರಿಗೆ ಸ್ಟ್ರೈಕ್ ನೀಡಿದಂತ ಕೆಟಿಪಿ ನಾಗೇಶ್ 15ಕ್ಕೆ ಲಾಸ್. ಚಾಲ್ತಿಯ 2ನೇ ಓವರ್ನಲ್ಲಿ 5 ಓವರ್ಗಳ ಪಂದ್ಯ, 5 ಬೌಲರ್ಗಳನ್ನ ಪರಿಚಯ ಮಾಡುವಂತ ಒಂದು ಪಂದ್ಯಕೂಟ. ಇದರ ಮಧ್ಯೆ ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ಚಂದು ಹೊಡೆತೆ ಬಾರಿ ಬ್ಯಾಕ್ವರ್ಡ್ ಪಾಯಿಂಟ್ ಸೀಮಾ ರೇಖೆ ಅಂಚಿನಲ್ಲಿ ಕ್ಯಾಚ್ ಪಡ್ಕೊಂಡ್ರು. ಮೊದಲ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ. 15ಕ್ಕೆ 1, 15 ಫಾರ್ ನೋ ಲಾಸ್ ಆಫ್ 1. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಭರತ್ ಬರ್ತಾ ಇದ್ದಾರೆ. 15ಕ್ಕೆ 1 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ. ಮೊದಲೇ ತಿಳಿಸಾಗಿ 5 ಓವರ್ಗಳ ಪಂದ್ಯಾಟದಲ್ಲಿ 40, 45, 50 ಓಟಗಳು ಘನತೆಯ ಮೊತ್ತ ಕೂಡ. ರಾಜು ಎಸ್ ಅಂತ ಚೆಂಡು ರಕ್ಷಣಾತ್ಮಕ ಆಟ ತೀರಾ ಪುಲ್ಟಸಾಗಿ ಬೀಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಿಟ್ಟಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಲಾಸ್ಟ್ 3 balls ಆರ್ ರಿಮೈನ್ ನೌ. 3 ಚೆಂಡು 1 ವಿಕೆಟ್ 1 ಓಟಗಳ ಸೇರ್ಪಡೆ. ಮತ್ತೆ ಬೀಸುವ ಪ್ರಯತ್ನ ಗಾಳಿಯಲ್ಲಿ ತೇಲ್ತಾ ಇತ್ತು. ಡೀಪ್ ಮಿಡ್ ವಿಕೆಟ್ ಸೀಮಾ ರೇಖೆ ಒಳಭಾಗದಲ್ಲಿ ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ 2ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಭರತ್ ಇನ್ನಿಂಗ್ಸ್ ಕೂಡ ಈ ಓವರ್ ನಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಅಂಕಣ ಒಳಭಾಗದಲ್ಲಿ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ ಹರಿ ಬರ್ತಾ ಇದ್ದಾರೆ ಬ್ರಾಂಡ್ ಡಿವಾದ ಪರವಾಗಿ. ಮೊದಲ ಪಂದ್ಯ ಕನಿಷ್ಠ ಮೊತ್ತವನ್ನು ಎದುರಾಳಿಗೆ ತಂಡಕ್ಕೆ ನೀಡಿತ್ತು. ಅದು 24ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಕ್ಕಂತ ಬ್ರಾಂಡ್ ಡಿವಾ ಜಯವನ್ನ ದಾಖಲಿಸಿಕೊಂಡು ಸಮೀರ್ ಅವರು ಪಂದ್ಯಾಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇವಾಗ ಹರಿ ಬರ್ತಾ ಇದ್ದಾರೆ ಬ್ರಾಂಡ್ ಡಿವಾದ ಪರವಾಗಿ. 5 ಓವರ್ಗಳಿಗೆ ಕೇವಲ 20 ನಿಮಿಷ ಇರುತ್ತೆ, ಗಮನಿಸಿಕೊಳ್ಳಿ. ಸಾಲು ಸಾಲು ಈ ಭಾಗದಲ್ಲಿ ಬಹಳಷ್ಟು ಪಂದ್ಯಾಕೂಟವನ್ನ ಆಡಿರ್ತಕ್ಕಂಥ ಆಟಗಾರರೆಲ್ಲ ಈ ಟೂರ್ನಮೆಂಟ್ ಆಡುವಂತ ಒಂದು ಅವಕಾಶ ಇದೆ. ಅದು ಅಹರ್ನಿಶಿ ಪಂದ್ಯ. ಲಾಸ್ಟು 5ನೇ ಚೆಂಡು ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬೀಳ್ತಾ ಇದೆ. ಮಿಡ್ ವಿಕೆಟ್ ಅಲ್ಲಿ 1 ಓಟದ ಸೇರ್ಪಡೆ ಕ್ಷೇತ್ರರಕ್ಷಣೆ ವ್ಯೂಹವನ್ನು ಸೃಷ್ಟಿಸ್ತಾ ಇದೆ. 1 ಓವರ್ಗಳ ಪವರ್ ಪ್ಲೇ ಮುಕ್ತಾಯದ ಬಳಿಕ ಬ್ಯಾಕ್ವರ್ಡ್ ಪಾಯಿಂಟ್ ಲಾಂಗ್ ಆಫ್ ಮಿಡ್ ವಿಕೆಟ್ ಸ್ಕ್ವೇರ್ ಲೆಗ್ ಈ ರೀತಿಯಾಗಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದೆ ಅಂಕಳ ಭಾಗದಲ್ಲಿ ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ. ಮತ್ತೆ ರಾಜು ಕೊನೆಯ ಬಾರಿ ಅಂತಿಮ ಚೆಂಡು. ಕೆಟಿಪಿಗೆ ಓಟಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ ಅರ್ಥಾತ್ 12 ಚೆಂಡುಗಳ ಮುಕ್ತಾಯದ ಬಳಿಕ 16ಕ್ಕೆ 2 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಶ್ರೀನಿವಾಸಪುರದಲ್ಲಿ ಬಹಳಷ್ಟು ಹಗುರಾತ್ರಿ ಪಂದ್ಯಾಕೂಟವನ್ನು ಆಡಿರ್ತಕ್ಕಂಥ ಆಟಗಾರರು. ಇದು ಮೊಟ್ಟ ಮೊದಲ ಬಾರಿಗೆ ಹೊಸ ದಾಖಲೆಯನ್ನು ಬರೀತಾ ಇದೆ. 2025ರ 7, 8, 9 3 ದಿವಸಗಳ ಪಂದ್ಯಾಕೂಟ ಇದು ಸುವರ್ಣ ಅಕ್ಷರದಲ್ಲಿ ಬರೆಯುವಂತ ಪಂದ್ಯಾಕೂಟವಾಗಿ ಸಾಗುವ ಸಾಧ್ಯತೆಗಳು ಕೂಡ ಇದೆ. ನಿಟ್ಟಲ್ಲಿ ಜೈಸೆ ತಂಡ 1,11,111 ರೂಪಾಯಿಗಳ ಜೊತೆ ಆದಿತ್ಯವಾರ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಈ ಹಿಂದಿನ ವಾರ ಬಂಗಾರಪೇಟೆಯಲ್ಲಿ 2 ತಂಡಗಳು ಡಿಫೆಂಡರ್ಸ್ 2 ಫೈನಲ್ ಪಂದ್ಯಾಟವನ್ನು ಆಡಿತ್ತು. ಇಲ್ಲಿ ಆದಿತ್ಯವಾರ ಅದ್ಯಾವ ತಂಡ ಫೈನಲ್ ಎಂಟ್ರಿನ ಪಡ್ಕೊಂಡು ಪ್ರಶಸ್ತಿಯನ್ನು ಎತ್ತಿ ಹಿಡಿತಾರೆ ನೋಡಬೇಕಾಗಿದೆ. ಇವಾಗ ಚಾಲ್ತಿಯ 3ನೇ ಓವರ್ಗಾಗಿ ಸುಲ್ತಾನ್ 3ನೇ ಓವರ್ನ ಚಾಲ್ತಿಯಲ್ಲಿ 16-8ರ ಸರಾಸರಿ ಆಟವನ್ನು ಆಡಿರ್ತಕ್ಕಂಥ ಬ್ರಾಂಡ್ ಡಿವಾದ ತಂಡ. ಹರಿ ಒಂದೆಡೆ, ಕೆಟಿಪಿ ನಾಗೇಶ್ ಇನ್ನೊಂದೆಡೆಯಲ್ಲಿ.
ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಹರಿ ಮಾಡಿದ್ರು, ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಒಂದೋಟದ ಸೇರ್ಪಡೆ ಮಿಡ್ ಆಫ್ ವಿಭಾಗದಲ್ಲಿ ದಬ್ಬು ಪ್ರಯತ್ನವನ್ನ ಹರಿ ಮಾಡಿದ್ರು. ಇವಾಗ ಮತ್ತೆ ತಿಳಿಸ್ತಾ ಇದ್ದಾವೆ ಕೆಟಿಪಿ ದಾಖಲಿಸಿದ ಪ್ರತಿ ಸಿಕ್ಸರ್ಗೆ SM ಟ್ರಾವೆಲ್ಸ್ ನಿಂದ 1,000 ರೂಪಾಯಿಗಳ ಘೋಷಣೆ. ಇದೆಲ್ಲವೂ ಕೂಡ ಕೆಟಿಪಿಗೆ ಮಾತ್ರ. ಮತ್ತೆ ಸುಲ್ತಾನ್ ಎರಡನೇ ಚೆಂಡು ಟಾಪ್ ಎಜ್ ಬಾರಿ ಕೆಟಿಪಿ ನಾಗೇಶ್ ಬ್ಯಾಕ್ ಟು ಫೆವಿಲಿಯನ್. ಮೂರನೇ ಆಘಾತವನ್ನ ಕಾಣ್ತಾ ಇದೆ ಬ್ರಾಂಡಿವಾ. 17ಕ್ಕೆ 3. ನಿರೀಕ್ಷೆ ಮಾಡಿದ ಹೊಡೆತವನ್ನು ದಾಖಲಿಸ ಇಲ್ಲ. ಶಾರ್ಟ್ ರೈಸಿಂಗ್ ಡೆಲಿವರಿಗೆ ಅವಕಾಶಗಳನ್ನು ಮಾಡಿಕೊಟ್ರು. ಕಾಟ್ ಬಿಹೈಂಡ್ ರೂಪದಲ್ಲಿ ಕೆಟಿಪಿ ಕೂಡ ಔಟ್ ಆಗ್ತಾ ಇದ್ದಾರೆ. 3 ಮಂದಿ ಆಟಗಾರರು ಬ್ರಾಂಡಿವಾಕ್ಕೆ ಮೊದಲ ಹಂತದಲ್ಲಿ ಕೈ ಕೊಡ್ತಾ ಇದ್ದಾರೆ. ಇತ್ತ ಬರ್ತಕ್ಕಂತ ಅನುಭವಿ ಆಟಗಾರ ಬುದ್ಧ ಅಂಕಣ ಒಳ ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನುಳಿದ ಎಸ್ಗಳಲ್ಲಿ ಯೋಚನೆ ಆಟವನ್ನು ಆಡಬೇಕಾಗಿದೆ. 5 ಓವರ್ಗಳ ಪಂದ್ಯಾಡಲಿ ಮೊದಲೇ ತಿಳಿಸಿದಾಗ 40-45 ಘನತೆಯ ಮೊತ್ತ, 25-30 ಹೋರಾಟದ ಮೊತ್ತ. ಆ ನಿಟ್ಟಿನಲ್ಲಿ ಬ್ರಾಂಡಿವಾ ಅದೆಷ್ಟು ಓಟವನ್ನು ದಾಖಲಿಸ ನೋಡಬೇಕಾಗಿದೆ. 2 ಓವರ್ 2 ಚೆಂಡುಗಳಲ್ಲಿ 17ಕ್ಕೆ 3. ಇವತ್ತು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಕಡೆ ರಾಜ್ಯ ಮಟ್ಟದ ಪಂದ್ಯಾಕೂಟವನ್ನು ನಡೆಸ್ತಾ ಇದೆ. 4 ಲಕ್ಷ ರೂಪಾಯಿಗಳ ಪಂದ್ಯಾಕೂಟ ಬೆಳಪು ಕ್ರೀಡಾಂಗಣದಲ್ಲಿ. 2 ಲಕ್ಷ ರೂಪಾಯಿಗಳ ಪಂದ್ಯಾಕೂಟ. ಈತರ ಮಧ್ಯೆ ಬುದ್ಧನಿಗೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಎರಡು ಹೊರ ಜಿಲ್ಲೆಯ ತಂಡಗಳಿಗೆ ಕೂಡ ಅವಕಾಶ ಮಾಡಿಕೊಡ್ತಾ ಇದೆ. ಶಾರ್ಟ್ ಆಗಿತ್ತು, ಬುದ್ಧನ ಹೊಡೆತ, ರನ್ನಿಂಗ್ ಕ್ಯಾಚ್. ನಮ್ಮೆಲ್ಲ ಅಸಾಧ್ಯ ರೀತಿಯ ಒಂದು ಕ್ಯಾಚ್ ಅನ್ನ ರನ್ನಿಂಗ್ ಮುಖಾಂತರವಾಗಿ ಪಡ್ಕೊಂಡ್ರು. ಇಲ್ಲಿ ಬ್ರಾಂಡಿವಾದ ತಂಡ ಪಥ ಸಂಚಲನ ಮಾಡ್ತಾ ಇದೆ. ಓಟವನ್ನು ದಾಖಲಿಸ್ತಾ ಇಲ್ಲ, ಗ್ಯಾಪ್ಗಳು ಸಿಗ್ತಾ ಇಲ್ಲ. ಆ ನಿಟ್ಟಲ್ಲಿ ಮತ್ತೆ ವಿಕೆಟ್ ನಷ್ಟವನ್ನ ಕಂಡಿರ್ತಕ್ಕಂಥ ಬ್ರಾಂಡಿವಾದ ತಂಡ 4 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅಲ್ಲಿ ಫ್ರೀ ಇದ್ದಂತ ಆಟಗಾರರು ಊಟಕ್ಕೆ ತೆರಳಬೇಕೆನ್ನುವುದಾಗಿ ಮತ್ತೆ ತಿಳಿಸಿಕೊಂಡು ನೇತಾಜಿ ಕ್ರಿಕೆಟರ್ಸ್ ಆಶ್ರಯ ನಡೆತಕ್ಕಂಥ ಪರಿಮಿತ ಓವರ್ಗಳ ದಾಂಡು ಚೆಂಡಿನ ಸಮರದ ಅತ್ಯುತ್ತಮ ಪಂದ್ಯಾಟವಾಗಿ ಇಲ್ಲಿ ಸಾಗುತ್ತೆ. ಹಗಲು ರಾತ್ರಿಯ ಪಂದ್ಯಾಕೂಟ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಶ್ರೀಕಾಂತ್ ಲೊಡ್ಡೆ ಎಂಟ್ರಿ. ಲಾಸ್ಟ್ 2 balls are remain now. ಸುಲ್ತಾನ್ ಓವರ್ನ ಚಾಲ್ತಿಯಲ್ಲಿ ಸುಲ್ತಾನ್ ಎಸೆದಂತ ಚೆಂಡು ಶ್ರೀಕಾಂತ್ ಓಟವನ್ನು ದಾಖಲಿಸಿ ಲಾಂಗ್ ಆಫ್ ನಲ್ಲಿ ಕ್ಷೇತ್ರ ರಕ್ಷಣೆ ನೆರವಿಕೆಯನ್ನ ಮಾಡ್ತಾ ಇದ್ದಾರೆ. ಗಡಿ ಬಿಡಿಯ ಒಂದು ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ 2 ಓಟವನ್ನು ದಾಖಲಿಸಬಹುದಾಗಿತ್ತು. ಆದ್ರೆ ಇಲ್ಲಿ ಹರಿ ಸ್ಟ್ರೈಕ್ ಅನ್ನ ಪಡ್ಕೊಳ್ಳುವಂತ ಆಟಗಾರ. ಒಟ್ಟಾರೆಯಾಗಿ 18 ಓಟವನ್ನು ದಾಖಲಿಸ್ತಾ ಇದೆ. 4 ವಿಕೆಟ್ ನಷ್ಟದಲ್ಲಿ ಅಂತಿಮ ಒಂದು ಚೆಂಡು 3ನೇ ಓವರ್ನ ಮುಕ್ತಾಯಕ್ಕಾಗಿ. ಸುಲ್ತಾನ್ ಎಸೆದಂತ ಚೆಂಡು ಸ್ಕ್ವಾಲೆಬಲ್ ಆಟವನ್ನು ಆಡುವಂತ ಪ್ರಯತ್ನಗಳು. ಆ ನಿಟ್ಟಲ್ಲಿ ಇವಾಗ ಒಂದೋಟದ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ 3 overs, ಸ್ಕೋರ್ 19 for 4. 19ಕ್ಕೆ 4. ಬ್ರಾಂಡಿವಾದ ತಂಡ ಇನ್ನು 12 ಚೆಂಡುಗಳು ಬಾಕಿ ಇದೆ. ಅದೆಷ್ಟು ಬೌಂಡ್ರಿಗಳು ಅದೆಷ್ಟು ಸಿಕ್ಸರ್ಗಳು ದಾಖಲಿಸ್ತಾರೆ ನೋಡಬೇಕಾಗಿದೆ. 19 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 3 ಓವರ್ಗಳಲ್ಲಿ 4 ಹುದ್ದರಿ ಆಘಾತದಲ್ಲಿ. ನಾವು ಕಂಡ ಹಾಗೆ 1989ರಲ್ಲಿ ರಾಜ್ಯ ಟೆನ್ನಿಸ್ಗೆ ಮೊಟ್ಟ ಮೊದಲ ಬಾರಿಗೆ ಹಗಲು ರಾತ್ರಿ ನಡೆಸಿದಂತ ಒಂದು ತಂಡ ಫ್ರೆಂಡ್ಸ್ ಪಡುಬಿದ್ರೆ. ಆದ್ರೆ ಇಲ್ಲಿ ಗೌನ್ಪಲ್ಲಿಯಲ್ಲಿ 2025 7-8-9 ಇದು ಕೂಡ ಒಂದು ಹೊಸ ದಾಖಲೆಯನ್ನು ಬರೆಯುವಂತ ಪಂದ್ಯಾಕೂಟ ನೇತಾಜಿ ಕ್ರೀಡಾ ಆಶ್ರಯದಲ್ಲಿ.
ಇತ್ತೀಚಿನ ಬಹುತೇಕ ಪಂದ್ಯಾಕೂಟವನ್ನು ಜಯಿಸಿರ್ತಕ್ಕಂಥ ತಂಡ ಕೂಡ ಮುಳುಬಾಗಿಲಿರ್ಬೋದು, ಕೋಲಾರ, ಮದನ್ಪಲ್ಲಿ, ಬಂಗಾರಪೇಟೆ, ನಾರಾಯಣಪುರ, ಧೋನಿ ಪ್ರೀಮಿಯರ್ ಲೀಗ್, KSPL ಈ ರೀತಿಯ ಪಂದ್ಯಾಕೂಟವನ್ನು ಜಯಿಸಿರ್ತಕ್ಕಂಥ ತಂಡ ಕೂಡ ಬಾಜಿ ಅವರ ಸಾರಥ್ಯದ ನೇತಾಜಿ ಕ್ರಿಕೆಟರ್ಸಿನ ತಂಡ. ಹೊಸ ಬೌಲರ್ ರಾಜನ್, ಫ್ರೆಂಡ್ಸ್ ಬಾಗೇಪಲ್ಲಿ ಪರವಾಗಿ. ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಜಾಣ್ಮೆ ಎಸೆತ ತನ್ಮೂಲಕ ಕ್ಷೇತ್ರ ರಕ್ಷಣೆ ಮತ್ತೆ ಅಡವಿಕೆಯನ್ನ ಮಾಡಿದ್ರು. ಇದರ ಲಾಭ ಪಡ್ಕೊಳ್ತಾ ಇಲ್ಲ, ಕೇವಲ ಒಂದೋಟದ ಸೇರ್ಪಡೆಯೂ ಕೂಡ. ಮೊದಲ ತಿಳಿಸಾಗೆ ಬಾಗೇಪಲ್ಲಿ ತಂಡ ಇತ್ತೀಚೆಗೆ ಅಷ್ಟೊಂದು ಅತ್ಯುತ್ತಮ ಪಂದ್ಯಾಕೂಟವನ್ನು ನಡೆಸಿದಂತ ಒಂದು ಹೆಮ್ಮೆಯ ಸಂಸ್ಥೆ. ಆ ನಿಟ್ಟಲ್ಲಿ ಈ ಟೂರ್ನಮೆಂಟ್ ಆಡ್ತಾ ಇದೆ ಅಂಕಳ ಭಾಗದಲ್ಲಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಶ್ರೀಕಾಂತ್ ಲೊಡ್ಡೆ ಕಂಪ್ಲೀಟ್ಲಿ ಬೀಟನ್. 2 ಚೆಂಡುಗಳ ಮುಕ್ತಾಯದ ಬಳಿಕ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಇದು ನೋಬಾಲ್ ಚೆಕಿಂಗ್ ಆಗಿ ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ, ಗಮನಿಸಿಕೊಳ್ಳಿ. ಡಿಶನ್ ನೋಬಾಲ, ನೋಡ್ತಾ ಇದ್ದಾರಾ? ನೋಬಾಲ್ ಫ್ರೀ ಹಿಟ್ ಅಂತ ನೋಡಿ. ನೋಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ ಬ್ರ್ಯಾಂಡ್ ಯುವಕ್ಕೆ ಲಭಿಸುವಂತಹ ಅವಕಾಶಗಳು. ಮತ್ತೆ ರಜಾನ್ ಚಾಲ್ತಿಯ 4ನೇ ಓವರ್ನಲ್ಲಿ ಉತ್ತಮ ರೀತಿಯ ಸೆತ, ಓಟುಗಳು ಬರ್ತಾ ಇಲ್ಲ. ಫ್ರೀ ಹಿಟ್, ಚೆಂಡು ಡಾಟ್ ಆಗ್ತಾ ಇದೆ. ಸ್ಲೋವರ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಗತಿ ಪರಿವರ್ತನೆ ಚೆಂಡು. ಶ್ರೀಕಾಂತ್ ಕಂಪ್ಲೀಟ್ಲಿ ಬಿಟನ್. ಚುಕ್ಕೆ ಸೆತ ಮುಂದುವರಿಕೆಯನ್ನು ಕಾಣ್ತಾ ಇದೆ. 21ಕ್ಕೆ ತಲುಪಿರ್ತಕ್ಕಂಥ ಬ್ರ್ಯಾಂಡ್ ಯುವ. ತೀರಾ ಫುಲ್ಟಾ ಚೆಂಡು ತನ್ಮೂಲಕ ಮತ್ತೆ ಮಿಡ್ ವಿಕೆಟ್ ನಲ್ಲಿ ಕ್ಯಾಚ್ ಕೈ ಸೇರ ಮುಖಾಂತರವಾಗಿ ಶ್ರೀಕಾಂತ್ ಕೂಡ ಇನ್ನಿಂಗ್ಸ್ ಮುಕ್ತಾಯಗೊಳಿಸ್ತಾ ಇದ್ದಾರೆ. 5ನೇ ವಿಕೆಟ್ ಪತನ. 21ಕ್ಕೆ 5. ಹೊಸ ದಾಂಡಿಗನ ಸೇರ್ಪಡೆ ಅಭಿ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಒಂದೆರಡು ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಂಡ್ರು ಕೂಡ ಹರಿ ಅತ್ಯುತ್ತಮ ಆಟವನ್ನು ಆಡ್ತಾರೆ. ಆ ನಿಟ್ಟಲ್ಲಿ ಯೋಚನೆ ಆಟವನ್ನು ತೋರ್ಪಡಿಸಬೇಕಾಗಿದೆ. ವೈಟ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. 5 ಓವರ್ಗಳ ಪಂದ್ಯಾಟದಲ್ಲಿ ಚಾಲ್ತಿಯ ಈ ಓವರ್ನಲ್ಲಿ ಇವಾಗಲೇ 3 ಓವರ್ 3 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 4ನೇ ಬಾರಿ
ನೆಟ್ಟ ನೇರ ಹೊಡೆತಕ್ಕೆ ಅವಕಾಶಗಳು ಮಾಡಿಕೊಟ್ರು ಕ್ಷೇತ್ರ ರಕ್ಷಣೆ. ಲಾಂಗ್ ಆಫ್ ವಿಭಾಗದಲ್ಲಿ ದಾಖಲಾತಿನ ಕಾಣ್ತಾ ಇದೆ. ಉತ್ತಮ ರೀತಿಯ ಥ್ರೋ. ಅವಳಿ ಓಟದ ಪೂರೈಕೆ. ತಡ ಮೊತ್ತ 24ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡುಗಳು ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 24ಕ್ಕೆ 5. ಬೀಸುವ ಪ್ರಯತ್ನ ಮತ್ತೆ ಕ್ಯಾಚ್ ಪ್ರಾಕ್ಟೀಸ್. ಲಾಂಗ್ ಆಫ್ ಸೀಮಾ ರೇಖೆ ಒಳಭಾಗದಲ್ಲಿ ಕ್ಯಾಚ್ ಕೈ ಸೇರ ಮುಖಾಂತರವಾಗಿ ಅಭಿ ಹುದ್ದರಿ ನೆಲಕ್ಕೆ ಉಳ್ತಾ ಇದೆ. ಅಭಿ ಔಟ್. ಇತ್ತ ಬರ್ತಕ್ಕಂತ ಹೊಸ ಆಟಗಾರರು ಶಾಮೀರ್ ಅವರು ಬರ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಪಂದ್ಯ ಆಡಿದ ಡ್ರೈವರ್ ಸಿಟನ ಈ ಹಂತದಲ್ಲಿ ಮುಂದಿನ ಹಂತದಲ್ಲಿ 7 ಚೆಂಡುಗಳು ಬಾಕಿ ಇದೆ. ಅದೆಷ್ಟು ಓಟುಗಳನ್ನು ಶಾಮೀರ್ ದಾಖಲಿಸಿ ನೋಡಬೇಕಾಗಿದೆ. ಶಾಮೀರ್ ಎಸೆ 24ಕ್ಕೆ 6. ಡೆಡ್ ಬಾಲ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸಿದ್ರು. ಹೊತ್ತು ಕಳೆದಾಗೆ ಪ್ರೇಕ್ಷಕರು ಕೂಡ ಬರುವಂತ ಸಾಧ್ಯತೆಯ ಪಂದ್ಯ. ನೇತಾಜಿ ಕ್ರಿಕೆಟ್ ಸ್ಟಾಡಿಯಂನಲ್ಲಿ ಈ ಒಂದು ಹಗಲು ರಾತ್ರಿಯ ಪಂದ್ಯಕೂಟ. ಮತ್ತೆ ರಜಾನ್ ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಕೊನೆಯ ಬಾರಿ ರಾಜನ್ ಓವರ್ನ ಮುಕ್ತಾಯಕ್ಕಾಗಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಕನೆಕ್ಟ್ ಆಗ್ತಾ ಇದೆ. ಇದು ಒಂದೋಟ. 2ನೇ ಓಟವನ್ನ ಕೂಡ ಶಾಮೀರ್ ಪಡ್ಕೊಂಡ್ರು. 2 ಓಟದ ಸೇರ್ಪಡೆ. ಇಲ್ಲಿ 4 ಓವರ್ಗಳ ಮುಕ್ತಾಯದ ಬಳಿಕ 26ಕ್ಕೆ 6. ಅಂತಿಮ 6 ಚೆಂಡು ಇದೆ. ಬ್ರಾಂಡ್ ಡಿವಾ ಅದೆಷ್ಟು ಓಟವನ್ನ ದಾಖಲಿಸಿ ಒಂದು ಬಾಗೇಪಲ್ಲಿಗೆ ಟಾರ್ಗೆಟ್ ಆಗಿ ನೀಡ್ತಾರೆ ನೋಡಬೇಕಾಗಿದೆ. ಮುಂದಿನ ಪಂದ್ಯ ಟಾಸ್ ಮಾಡ್ಕೊಳ್ಳಿ. ಪ್ರಕೃತಿ ಮತ್ತು ಚಾಲೆಂಜರ್ಸ್ ಕ್ರಿಕೆಟರ್ಸ್ ಕೋಲಾರದ ತಂಡ. ಆದಷ್ಟು ಬೇಗ ಟಾಸ್ಗೆ ಬನ್ನಿ. ಮುಂದಿನ ಪಂದ್ಯ ನಿಮಗೆ ಇರೋದ್ರಿಂದ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಂತಿಮ 6 ಚೆಂಡು ಈ ಓವರ್ನಲ್ಲಿ ಬಾಕಿ ಇದೆ. ಇಲ್ಲಿಗೆ 26ಕ್ಕೆ 6 ಹುದ್ದರಿ ಆಘಾತವನ್ನ ಕಂಡಿರ್ತಕ್ಕಂಥ ತಂಡ ಬ್ರಾಂಡ್ ಡಿವಾ. ಕೊನೆಯ ಓವರ್ನ ಚಾಲ್ತಿಗಾಗಿ ನಾರಾಯಣ್ ಸ್ವಾಮಿ ತಂಡದ ಅನುಭವಿ ಕ್ಯಾಪ್ಟನ್ ಚೇತನ್ ಬಾಗೇಪಲ್ಲಿ ಗೂಟದ ಹಿಂದೆ ಕಾಯ್ಕೊಂಡು ಮಾಡ್ತಿದ್ದಾರೆ ಅಂಕಳ ಭಾಗದಲ್ಲಿ. ನಾರಾಯಣ ಸ್ವಾಮಿ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮ 6 ಚೆಂಡು ಬಾಗೇಪಲ್ಲಿಯ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಮೊದಲ ಚೆಂಡು ಹರಿಗೆ ಓಟಗಳು ಬರ್ತಾ ಇಲ್ಲ. ರನ್ಔಟ್ ಮಾಡೋ ಅವಕಾಶ ಇತ್ತು. ಮಿಸ್ ಮಾಡಿದಂತ ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ. ಮೊದಲ ಡಾಟ್ ಬಾಲಿನ ಸೇರ್ಪಡೆ ನಾರಾಯಣ ಸ್ವಾಮಿ ದಾಖಲಿಸಿದ್ರು. ನಿರೀಕ್ಷೆ ಮಾಡಿದ ಹೊಡೆತಗಳು ಈ ಹಂತದಲ್ಲಿ ಹರಿ ದಾಖಲಿಸ್ತಾ ಇಲ್ಲ. ಕೇವಲ 4 ಓಟವನ್ನು ದಾಖಲಿಸಿರ್ತಕ್ಕಂಥ ಹರಿ. 2ನೇ ಚೆಂಡು ಮತ್ತೆ ಬೀಸುವ ಪ್ರಯತ್ನ. ಡಾಟ್ ಬಾಲಿನ ಸೇರ್ಪಡೆ. ಅಂಕಿ ಅಂಶ ಪಟ್ಟಣ ಕಾಣ್ತಾ ಇದೆ. ಈ ಹಿಂದೆ ಶಾಮೀರ್ ಅವರು ರಿವರ್ಸ್ ಶಾಟ್ ಮುಖಾಂತರವಾಗಿ 2 ಓಟವನ್ನು ದಾಖಲಿಸಿದ್ರು. 26ರಲ್ಲಿ ಸ್ಥಗಿತ ಆಟವನ್ನು ಆಡ್ತಾ ಇದೆ ಕೂಡ. ಡೆಡ್ ಬಾಲ್. ಮತ್ತೆ 3ನೇ ಬಾರಿ. ಹರಿ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ರನ್ನಿಂಗ್ ಕ್ಯಾಚ್. ಅತ್ಯುತ್ತಮ ಒಂದು ಕ್ಯಾಚ್ ಅನ್ನು ರಿಟರ್ನ್ ಕ್ಯಾಚ್ ಅನ್ನು ನಾರಾಯಣಸ್ವಾಮಿ ಪಡ್ಕೊಂಡ್ರು. ಹರಿ ವಿಕೆಟ್ ಕೂಡ ನೆಲಕ್ಕೆ ಉಳಿಸ್ತಾ ಇದೆ ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ.
ಹೊಸ ದಾಂಡಿಗನ ಸೇರ್ಪಡೆ ಅಲ್ಲೂ ತೇಜು ಅಂಕಣ ಒಳ ಪ್ರವೇಶ ಮಾಡ್ತಾ ಇದ್ದಾರೆ. ಅಂತಿಮ 3 ಚೆಂಡು ಬಾಕಿ ಇದೆ ಓವರ್ನ ಮುಕ್ತಾಯಕ್ಕಾಗಿ. ಶಾರ್ಟ್ ರೈಸಿಂಗ್ ಡೆಲಿವರಿ ಅವಕಾಶ ಮಾಡಿಕೊಟ್ರು, ಲಾಭನ ಪಡ್ಕೊಳ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ ನಾರಾಯಣ ಸ್ವಾಮಿ ಓವರ್ನ ಚಾಲ್ತಿಯಲ್ಲಿ ಇವಾಗ ಮತ್ತೆ ರನ್ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 4 ಚೆಂಡುಗಳ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಬ್ರಾಂಡಿವಾ 7 ವಿಕೆಟ್ ಅನ್ನ ಕಳ್ಕೊಂಡು 26ಕ್ಕೆ 7. ಸ್ಟ್ರೈಕ್ ರೊಟೇಟ್ ಮಾಡುವ ಹಂತದಲ್ಲಿ ಇವಾಗ ರನ್ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಶಾಮೀರ್ ಅವರು ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಓವರ್ ಚಾಲ್ತಿ ಅಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡಗಳು ಟಾಸ್ಗೆ ಬನ್ನಿ. ಲಾಸ್ಟ್ ಕಾಲ್. 30 ಬಟ್ಟಿ ಒಂದೊಡೆದ ಸೇರ್ಪಡೆ ಮತ್ತೆ ರನ್ಔಟ್ ಅನ್ನ ಮಾಡುವಂತ ಪ್ರಯತ್ನ. ಯಾವುದೇ ಆಘಾತವಿಲ್ಲ, ರಿಸ್ಕಿ ಸಿಂಗಲ್. ಅಂಕಿಅಂಶ ಪಟ್ಟಿನ ಕಾಣ್ತಾ ಇದೆ. ಬ್ರಾಂಡಿವಾದ ತಂಡ 27ಕ್ಕೆ ತಲುಪ್ತಾ ಇದೆ ಕೂಡ. ಕೊನೆಯ ಬಾರಿ 27ಕ್ಕೆ 8. ಮತ್ತೆ ಬೀಸುವ ಪ್ರಯತ್ನಗಳು ಕವರ್ಸ್ ನಲ್ಲಿ ದಾಖಲಾತಿನ ಕಾಣ್ತಾ ಇದೆ. ಒಂದೊಡೆದ ಸೇರ್ಪಡೆ ಅಂತಿಮ ಹಂತದಲ್ಲಿ ಭರ್ಜರಿ ಬೌಂಡ್ರಿಯನ್ನು ದಾಖಲಿಸಿದಂತ ಆಟಗಾರ ಬ್ರಾಂಡಿವಾದ ಮೊತ್ತದಲ್ಲಿ ಇಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ. 31 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಬ್ರಾಂಡಿವಾ. ಜಯಕ್ಕಾಗಿ ಫ್ರೆಂಡ್ಸ್ ಬಾಗಪಲ್ಲಿಗೆ 32ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಪ್ರಕೃತಿ ಮತ್ತು ಚಾಲೆಂಜರ್ಸ್ ಕೋಲಾರ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಪ್ರಕೃತಿ ಮತ್ತು ಚಾಲೆಂಜರ್ಸ್ ಕೋಲಾರ್ ಟಾಸ್ಗೆ ಆಹ್ವಾನಿಸ್ತಾ ಇದ್ದಾವೆ. ಅದಾದ ಬಳಿಕ ಪವರ್ ಹಿಟ್ಟರ್ಸ್ ಮತ್ತೆ ಚಾಲೆಂಜರ್ಸ್ ಕೋಲಾರವನ್ನು ಎದುರಿಸ್ತಾರೆ. ಎಸ್ಎ ಕ್ರಿಕೆಟರ್ ಜಿಡಿ ಅಟ್ಯಾಕರ್ಸ್ ಅನ್ನು ಎದುರಿಸ್ತಾರೆ. ಪ್ರಕೃತಿ ವರ್ಸಸ್ ಗೆಳೆಯ ಮಂಚನಹಳ್ಳಿ ರೀತಿಯ ಸಾಲು ಸಾಲು ಲೀಗಿನ ಪಂದ್ಯಾಟಗಳು ಇವತ್ತು ನಡಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಟಾರ್ಗೆಟ್ 32ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಕೂಡ. 30 ಎಸೆತ, 32ರ ಅವಶ್ಯಕತೆ. ಚಾಲೆಂಜರ್ಸ್ ಕೋಲಾರ್ ಕ್ಯಾಪ್ಟನ್ ಬರ್ತಾ ಇದ್ದೀರಾ? ಬನ್ನಿ. ಬ್ಯಾರಿಗೇಡ್ ಜಂಪ್ ಮಾಡಬೇಕಾಗುತ್ತೆ ನೀವು. ಇತ್ತೀಚಿನ ಬಹುತೇಕ ಪಂದ್ಯಾಟಗಳೆಲ್ಲ ಕೋಲಾರ, ಚಿಂತಾಮಣಿ, ಮುಳಬಾಗಿಲು, ಬಾಗೇಪಲ್ಲಿ, ಬಂಗಾರಪೇಟೆ ಈ ರೀತಿಯ ಬಹುತೇಕ ಪಂದ್ಯಾಟಗಳೆಲ್ಲ ಮುಕ್ತಾಯವನ್ನು ಕಂಡ ಬಳಿಕ ಕ್ರಿಕೆಟಿನ ಮತ್ತೊಂದು ಸಮರ ಇಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಗೌನ್ಪಲ್ಲಿ ನೇತಾಜಿ ಕ್ರಿಕೆಟರ್ಸ್ ಆಶ್ರಯದಲ್ಲಿ ಮುಖ್ಯ ವೇದಿಕೆ ಮುಂಭಾಗದಲ್ಲಿ ಬಾಜಿಯವರ ಮುಂದಾಳತ್ವದಲ್ಲಿ ಒಂದು ಟಾಸ್ ಪ್ರಕ್ರಿಯೆ ನಡೀತಾ ಇದೆ ಕೂಡ. ಗೋಲ್ಡ್ ಕಾಯಿನ್ ಟಾಸ್ಗಾಗಿ ಬಳಕೆ ಮಾಡಲಾಗ್ತಾ ಇದೆ. In the coin, head call, ಪ್ರಕೃತಿ won the toss. ಬೌಲಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ನಾವು ಕಂಡಾಗೆ ಪ್ರತಿಯೊಂದು ತಂಡವು ಮೊದಲ ಹಂತದಲ್ಲಿ ಟಾಸ್ ಜಯಿಸಿದ್ರೆ ಅದು ಕ್ಷೇತ್ರ ರಕ್ಷಣೆ ಮಾಡ್ತಾರೆ. ಅದೇ ರೀತಿಯಾಗಿ
ಪ್ರಕೃತಿಯ ಒಂದು ತಂಡ ಈ ಹಂತದಲ್ಲಿ ಟಾಸ್ ಅನ್ನ ಜಯಿಸಿಕೊಂಡು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ಕೂಡ. ಅಲ್ಲಿ ಆದಷ್ಟು ಬೇಗ ಓಪನರ್ ಬ್ಯಾಟರ್ಸ್ ಫ್ರೆಂಡ್ಸ್ ಬಾಗೇಪಲ್ಲಿವರೆಗೆ ಬರಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. 30 ಎಸೆತ, 32 ಗುರಿ. ಪಂದ್ಯಾಟ ಆರಂಭವನ್ನ ಕಾಣ್ತಾ ಇದೆ. ಬಾಗೇಪಲ್ಲಿ ಅವರು ಒಬ್ಬರನ್ನ ಇಲ್ಲಿ ಕಳಿಸ್ಕೊಡ್ಬೇಕಾಗತ್ತೆ. ಗಮನ, ಇಲ್ಲಿದ್ದಾರೆ. ಉತ್ತಮ ರೀತಿಯ ಒಂದು ಜೆರ್ಸಿಯನ್ನ ತೊಟ್ಟು ಆರಂಭವನ್ನ ಕಾಣಿರ್ತಕ್ಕಂಥ ಆರಂಭಿಕ ಆಟಗಾರರು ಹರಿ ಮತ್ತು ಸುಲ್ತಾನ್. ಆರಂಭಿಕ ಆಟಗಾರರು ಮಾಲೂರು ಎಕ್ಸ್ಪ್ರೆಸ್ ಚಂದು ಅವರನ್ನ ಮೊದಲ ಹಂತದಲ್ಲಿ ಪರಿಚಯ ಮಾಡ್ತಕ್ಕಂಥ ಬ್ರ್ಯಾಂಡಿವದ ತಂಡ. ಮಾಲೂರಿನ ಪರಿಸರದ ಹೆಮ್ಮೆಯ ಆಟಗಾರರು ಕೂಡ ಇವರು. ಕೆಟಿಪಿ ನಾಗೇಶ್ ಗೂಟ್ ರಕ್ಷಣೆ ಮಾಡ್ತಾ ಇದ್ದಾರೆ. ಈವಾಗ ಮೊದಲ ಚೆಂಡಿಗಾಗಿ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ತಟ್ಟಿಮಟ್ಟಿ ಒಂದೋಟದ ಸೇರ್ಪಡೆ, ಒಂದೋಟ ಖಾತೆ ಆರಂಭವನ್ನ ಕಾಣ್ತಾ ಇದೆ. ಹರಿ ಖಾತೆ ಆರಂಭ. ಬಾಗೇಪಲ್ಲಿಯ ತಂಡ ಅಂಕಿಅಂಶ ಪಟ್ಟಲ್ಲಿ ಒಂದೋಟದ ಸೇರ್ಪಡೆಯೂ ಕೂಡ. ಮತ್ತೆ ಮಾಲೂರು ಚಂದು ಎರಡನೇ ಬಾರಿ. ಬೌಲರ್ಸ್ ಬ್ಯಾಕ್ ಆಟ. ಲಾಂಗ್ ಆಫ್ ನಲ್ಲಿ ದಬ್ಬ ಪ್ರಯತ್ನ. ಲಾಂಗ್ ಆನ್ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಲಾಂಗ್ ಆಫ್ ನಲ್ಲಿ ಬಂದು ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಮತ್ತೆ ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಫ್ರೆಂಡ್ಸ್ ಬಾಗೇಪಲ್ಲಿ ಮತ್ತೆ 2ಕ್ಕೆ ತಲುಪ್ತಾ ಇದೆ. ಮೂರನೇ ಚೆಂಡು ಎಕ್ರಾಸಿ ಲೈನ್ ಆಗಿ ಬೀಸುವ ಪ್ರಯತ್ನ. ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ಈ ಬಾರಿ. ಆ ರೋಟದ ಸೇರ್ಪಡೆ ಅಂಕಿ ಅಂಶ ಪಟ್ಟಣ ಕಂಡುಕೊಳ್ತಾ ಇದೆ. ಹರಿ ಮೊದಲ ಹಂತದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸಿದ್ರು. 8ಕ್ಕೆ ತಲುಪ್ತಾ ಇದೆ ಕೂಡ ನೋಲಾಸ್ ರೂಪದಲ್ಲಿ ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ. ಮತ್ತೊಂದು ಬಿರುಸಿನ ಹೊಳೆತ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ ಹರಿ ಮುಖಾಂತರವಾಗಿ. ಆ ರೋಟದ ಸೇರ್ಪಡೆ. ಪಂದ್ಯಾಟವನ್ನ ಬೇಗ ಮುಕ್ತಾಯಗೊಳಿಸುವಂತ ಇರಾದೆಯನ್ನು ಹೊರತಿರತಕ್ಕಂತ ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ ಇನ್ನು ಕೇವಲ 18 ಓಟದ ಅವಶ್ಯಕತೆಗಾಗಿ 2 ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಬೀಸುವ ಪ್ರಯತ್ನ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ನಿಧಾನ ಗತಿಯಲ್ಲಿ ಟ್ರಾವೆಲ್ ಆಗಿರ್ತಕ್ಕಂಥ ಚೆಂಡು ಬೌಂಡ್ರಿ. 4 ಓಟದ ಸೇರ್ಪಡೆ. ಅನುಭವದ ಎಸ್ಗಳನ್ನು ದಾರಿ ಏರಬೇಕಾದಂತ ಚಂದು ಇವಾಗಲೇ ಬೌಂಡರಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಫ್ರೆಂಡ್ಸ್ ಬಾಗೇಪಲ್ಲಿ 18ಕ್ಕೆ ಲಾಸ್. ಕೊನೆಯ ಬಾರಿ ಅಂತಿಮ ಚೆಂಡು. ಸ್ವಲ್ಪ ಸೇಫ್ ಶಾಟ್ ಗುಡಿಸ್ತೆಗೆಯುವ ಪ್ರಯತ್ನ. ಸ್ಕ್ವೇರ್ ಲೆಗ್ ಬಾದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟ, 2ನೇ ಓಟವನ್ನ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ 1 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ ಕೂಡ. 24 ನೋ ಲಾಸ್. 20ರ ಜೊತೆ ಆಟ ಬರ್ತಾ ಇದೆ. ಇನ್ನು ಕೇವಲ 24 ಎಸೆತ, 12 ಓಟದ ಅವಶ್ಯಕತೆ. 24 balls remain now, 12 runs required. ಐದು ಓವರ್ಗಳ ಪಂದ್ಯಾಟದಲ್ಲಿ 1 ಓವರ್ಗಳ ಮುಕ್ತಾಯದಲ್ಲಿ 20 ಓಟ ದಾಖಲಿಸಿದಂತ ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ ಇಲ್ಲಿ ಬ್ರಾಂಡ್ ಇವಾಗ 2ನೇ ಓವರ್ಗಾಗಿ ಬುದ್ಧ ಗೌತಮನನ್ನ ಪರಿಚಯ ಮಾಡುವಂತ ಪ್ರಯತ್ನಗಳು.
ಒಂದೆಡೆ ಡಾಟ್ ಬಾಲ್ ವಿಕೆಟ್ಗಳು, ಈ ರೀತಿಯ ಮೇಡ್ ಇನ್ ಓವರ್ಗಳು ಆ ತಂಡಕ್ಕೆ ಆಸರೆ ಆಗುತ್ತೆ. ಆ ನಿಟ್ಟಲ್ಲಿ ಇನ್ನೂ ಕೂಡ 24 ಎಸೆತಗಳಲ್ಲಿ 12 ಓಟದ ಒಂದು ಸುಲಭ ಜಯದ ಲೆಕ್ಕಾಚಾರ ಮಾಡ್ತಾ ಇದೆ. ಬುದ್ಧ ಎಸೆದ ಚೆಂಡು, ಇನ್ಸ್ವಿಂಗ್ ಡೆಲಿವರಿ, ಗೂಟದ ಹಿಂದೆ ಅಲ್ಲಿ 2ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯೂ ಕೂಡ. ಸ್ಲೋವರ್ ಚೆಂಡು, ಗತಿ ಪರಿವರ್ತನೆ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಸತತ 2 ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾನೆ ಬುದ್ಧ ಬ್ರಾಂಡಿವದ ಪರವಾಗಿ. 24 ನೋ ಲಾಸ್. 8 ಎಸೆಗಳ ಬಂದು 20ರ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದಂತ ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ ಮುಂದಿನ ಹಂತದಲ್ಲಿ ಪ್ರಕೃತಿ ಒಂದ ಟಾಸ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್ ಎನ್ನುವ ಸೂಚನೆ ಬರ್ತಾ ಇದೆ. ಸ್ಟೆಪ್ ಔಟ್ ಮಾಡಿ ಹೊಡೆ ಪ್ರಯತ್ನ, ಕ್ಷೇತ್ರರಕ್ಷಣೆ ಮಾಡಿದ್ರು. ಒಂದೋಟದ ಪೂರೈಕೆ ಅಂಕಿಅಂಶ ಪಟ್ಟಣ ಕಂಡುಕೊಳ್ತಾ ಇದೆ. ತಂಡದ ಮೊತ್ತದಲ್ಲಿ 21ಕ್ಕೆ ತಲುಪಿರತಕ್ಕಂಥ ತಂಡ ಈ ಒಂದು ಬೋವರ್ನಲ್ಲಿ 3ನೇ ಚೆಂಡಿಗೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಹರಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. 5 ಎಸೆಗಳ ಮುಂದೆ 19 ಓಟವನ್ನು ದಾಖಲಿಸಿರ್ತಕ್ಕಂಥ ಹರಿ. ಸ್ವಲ್ಪನಿಗೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಔಟ್ಸೈಡ್ ಲೆಗ್ ಸ್ಟಾಂಪ್ ಎನ್ನುವ ಸೂಚನೆ ನಿರ್ಣಾಯಕರ ಮುಖಾಂತರವಾಗಿ, ಬಹಳಷ್ಟು ಗಣ್ಯಾತಿ ಗಣ್ಯರ ಮುಖಾಂತರವಾಗಿ ಆರಂಭವನ್ನ ಕಂಡಿರ್ತಕ್ಕಂಥ ಈ ಪಂದ್ಯಾಕೂಟ ಲೀಗ್ನಲ್ಲಿ ಸತತವಾಗಿ ಇಲ್ಲಿ ನಾನ್ ಸ್ಟಾಪ್ ರೂಪದಲ್ಲಿ ಪಂದ್ಯಾಟವನ್ನು ನಡೆಸ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನಗಳು, ಬುದ್ಧ ಓಟವನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಣ ಕಾಣ್ತಾ ಇದೆ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನ್ ನೌ. ಚಾಲ್ತಿಯ 2ನೇ ಓವರ್ನಲ್ಲಿ ಮತ್ತೆ 5ನೇ ಬಾರಿ ಬುದ್ಧ ಗೌತಮ. ಸ್ಲೋವರ್ ಚೆಂಡು, ಶಾರ್ಟ್ ಲೆಗ್ ನಲ್ಲಿ ಶಮೀರ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ರೆ. ಒಂದೊಂದು ಸೇರ್ಪಡೆ, 2ನೇ ಓಟವನ್ನ ಕ್ಲಿಯರ್ ಮಾಡ್ತಾ ಇದೆ ಫ್ರೆಂಡ್ಸ್ ಬಾಗೇಪಲ್ಲಿಯ ತಂಡ. ಉತ್ತಮ ರೀತಿಯ ಒಂದು ಮೈದಾನಕ್ಕೆ ಹೊಂದಿಕೊಂಡು ಆಡಿದ್ರೆ ಅತ್ಯುತ್ತಮ ತಂಡ. ಇಲ್ಲಿ ಅದೇ ರೀತಿಯ ಒಂದು ನೋಲಾಸ್ ರೂಪದಲ್ಲಿ ಆಡಿದಂತ 2 ಮಂದಿ ಆಟಗಾರರು ಸುಲ್ತಾನ್ ಮತ್ತು ಹರಿ 24ಕ್ಕೆ ನೋಲಾಸ್. ಇದರ ಮಧ್ಯೆ ಡಾಟ್ ಬಾಲ್. ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯದಲ್ಲಿ 24-12 ಸರಾಸರಿ ಆಟವನ್ನು ಆಡ್ತಾ ಇದೆ. ಆ ನಿಟ್ಟಲ್ಲಿ 18 ಎಸೆತ, 8 ಓಟದ ಅವಶ್ಯಕತೆ. ಮುಂದಿನ ಪಂದ್ಯ ಪ್ರಕೃತಿ ಚಾಲೆಂಜರ್ಸ್ ಕೋಲಾರವನ್ನು ಎದುರಿಸುತ್ತಾರೆ. ಅಂತಿಮ 18 ಚೆಂಡು, 8 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 5 ಓವರ್ಗಳ ಪಂದ್ಯ, 5 ಬೌಲರ್ಗಳನ್ನ ಪರಿಚಯ ಮಾಡುವಂತ ಅವಕಾಶಗಳು. 1 ಓವರ್ಗಳ ಪವರ್ ಪ್ಲೇ. ಈ ರೀತಿಯಾಗಿ ನೇತಾಜಿ ಕ್ರಿಕೆಟರ್ಸ್ನ ನೇತಾಜಿ ಟ್ರೋಫಿಗಾಗಿ S7 ಸ್ಪೋರ್ಟ್ಸಿನ ಈ ಟೂರ್ನಮೆಂಟ್ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ ಯೂಟ್ಯೂಬ್ನ ಮುಖಾಂತರವಾಗಿ. ಮತ್ತೆ ಬೀಸುವ ಪ್ರಯತ್ನ, ಗ್ರೌಂಡ್ ಶಾಟ್, ಒಂದೊಡ್ಡದ ಸೇರ್ಪಡೆ, ಅಂಕಿಅಂಶ ಪಟ್ಟಿನ ಕಂಡುಕೊಂಡ್ರು. ಇತ್ತೀಚಿನ ಕೆಲವೊಂದು ಲೀಗ್ನಲ್ಲಿ ಬಹಳಷ್ಟು ದಾಖಲೆಗಳನ್ನ ಬರ್ತಕ್ಕಂಥ ಆಟಗಾರರು ಇದ್ದಾರೆ. ಆರಂಭಿಕ ದಿನಗಳಲ್ಲಿ ಸಮಾಜ ಬಾಂಧವರ ಪಂದ್ಯಾಕೂಟದಲ್ಲಿ ಆಡಿದಂತಹ ಭಂಡಾರಿ ಮತ್ತು ನಿತಿನ್ ಮುಲ್ಕಿ ಜೊತೆ ಆಟವನ್ನು ದಾಖಲಿಸಿದ್ರು. 100ಕ್ಕೂ ಮಿಕ್ಕಿ ಜೊತೆ ಆಟ. ಅದಾದ ಬಳಿಕ ಇತ್ತೀಚೆಗಷ್ಟೇ ಪಟ್ಟಾಭಿ ಮತ್ತೆ ನವೀನ ಒಂದು ಹೊಸ ದಾಖಲೆನ ಬರೆದ್ರು. ಇವಾಗಿನ ಲೀಗ್ನಲ್ಲಿ ಬಹಳಷ್ಟು ಲೀಗ್ ಪಂದ್ಯಾಟದಲ್ಲಿ 30, 40, 50 ಓಟಗಳ ಒಂದು ಜೊತೆ ಆಟ ಬಂದಿರತಕ್ಕಂಥ ನಿದರ್ಶನ ಇದೆ. ಇಲ್ಲಿ ಕೂಡ ಫ್ರೆಂಡ್ಸ್ ಬಾಗೇಪಲ್ಲಿ ಅದೇ ರೀತಿ ಆಟವನ್ನು ಮುಂದುವರಿಸ್ತಾ ಇದೆ ಕೂಡ. 26ಕ್ಕೆ ತಲುಪಿರ್ತಕ್ಕಂಥ ತಂಡ. ನೋ ಲಾಸ್. ಅಂತಿಮ 16ಕ್ಕೆ 6. ಶಾರ್ಟ್ ರೈಸಿಂಗ್ ಡೆಲಿವರಿ, ಸ್ಟೆಪ್ ಔಟ್ ಅನ್ನ ಮಾಡಿದ್ರು. ಇದು 1 ಬೌನ್ಸ್ ವಾರ್ನಿಂಗ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಡಾಟ್ ಬಾಲ್. 3 ಚೆಂಡುಗಳ ಮುಕ್ತಾಯದ ಬಳಿಕ 26ಕ್ಕೆ ನೋ ಲಾಸ್.
ಫ್ರೆಂಡ್ಸಿನ ತಂಡ. ಮತ್ತೆ ಕ್ರಾಸ್ ಲೈನ್ ಬೀಸುವ ಪ್ರಯತ್ನ, ಗುಡ್ರದ ಹಿಂದೆ ತಪ್ಪುಗಳನ್ನ ಮಾಡ್ತಾ ಇದೆ ಬ್ರ್ಯಾಂಡಿವದ ತಂಡ. ಇಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಅಂತಿಮ 14 ಎಸ್ಗಳ ಮುಂದೆ 5 ಓಟದ ಅವಶ್ಯಕತೆ. ಲಾಸ್ಟ್ 2 balls are remain now. ಶ್ರೀಕಾಂತ್ ಲೊಡ್ಡೆ ಬ್ರ್ಯಾಂಡಿವದ ಪರವಾಗಿ. ಶಾರ್ಟ್ ಕವರ್ಸ್ ನಲ್ಲಿ ಮತ್ತೆ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ. ಸುಲಭದ ಜಯದ ಲೆಕ್ಕಾಚಾರ ಮಾಡತಕ್ಕಂಥ ತಂಡ ಮೊದಲ 2 ಓವರ್ಗಳಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿಕೊಂಡು ನಿಟ್ಟುಸಿರನ್ನು ಬಿಡ್ತಾ ಇದೆ ಫ್ರೆಂಡ್ಸಿನ ತಂಡ. ಶಾರ್ಟ್ ಆಗಿತ್ತು, ಫುಲ್ ಮಾಡುವ ಪ್ರಯತ್ನವನ್ನ ಮಾಡಿದ್ರು. ಸ್ಕ್ವೇರ್ ಲೈಫ್ದಲ್ಲಿ ಹರಿ ಕ್ಯಾಚ್ ಅನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಇವಾಗ ಬ್ರೇಕ್ ಥ್ರೂ. ಬ್ರ್ಯಾಂಡಿವಾ ಮೊದಲ ವಿಕೆಟ್ ಅನ್ನ ಪಡ್ಕೊಳ್ತಾ ಇದೆ. ಇತ್ತ ಹೊಸ ದಾಂಡಿಗರ ಸೇರ್ಪಡೆ. ರಾಜು ಪೊಲೀಸ್ ಆ ನಿಟ್ಟಲ್ಲಿ ಇವಾಗ ವಂಡರ್ ರೂಪದಲ್ಲಿ ಅಂಕಣ ಪ್ರವೇಶ ಮಾಡ್ತಾ ಇದ್ದಾರೆ. ಅಂತಿಮ 12ಕ್ಕೆ 4 ಓಟದ ಅವಶ್ಯಕತೆ ಇದೆ ಜಯಕ್ಕಾಗಿ. ಭರತ್ ಓವರ್ನ ಚಾಲ್ತಿಯಲ್ಲಿ ಬ್ರ್ಯಾಂಡಿವದ ಪರವಾಗಿ. 1 ತಿಂಗಳ ಕಾಲದ KSPL ಪಂದ್ಯಾಟಗಳೆಲ್ಲ ಬೆಂಗಳೂರಿನ ಬಿಡದಿ ಪರಿಸರ ನಡೀತಾ ಇದೆ. ನಿಟ್ಟಲ್ಲಿ ಕೆಲವೊಂದು ಆಟಗಾರರು ಈ ಒಂದು ಪ್ರಯತ್ನಕ್ಕೆ ಯಶಸ್ಸನ್ನ ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. 2ನೇ ಚೆಂಡು, ಲೇಟ್ ಕಟ್ ಶಾಟ್, ಬ್ಯಾಕ್ವರ್ಡ್ ಪಾಯಿಂಟ್ ಮೇಲೆ ಒಂದೋಟದ ಸೇರ್ಪಡೆ. ಹರಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತನ್ಮೂಲಕ ಒಂದೋಟದ ಸೇರ್ಪಡೆ ಮುಖಾಂತರವಾಗಿ ಸುಲಭದ ಜಯದ ಲೆಕ್ಕಾಚಾರ ಮಾಡ್ತಾ ಇದೆ. ಕೇವಲ 3 ಓಟಗಳು 10 ಎಸ್ಗಳ ಮುಂದೆ ಬರಬೇಕಾಗಿದೆ ಕೂಡ. ಮೊದಲ ಪಂದ್ಯ ಜಯವನ್ನ ಕಂಡಿರ್ತಕ್ಕಂಥ ಬ್ರ್ಯಾಂಡಿವಾ 2ನೇ ಪಂದ್ಯಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ರಂಟ್ ಲೈನ್ ಡೇಂಜರಸ್ ಆಟಗಾರರು ಕೈ ಕೊಟ್ರು. ಚಂದು ಕೂಡ ಓವರ್ಗಳಲ್ಲಿ ಓಟವನ್ನ ಕೂಡ ಬಿಟ್ಟುಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ರಾಜುಗೆ ಓಟಗಳು ಬರ್ತಾ ಇಲ್ಲ. ನಿಟ್ಟಲ್ಲಿ ಡಾಟ್ ಬಾಲ್. ಅಂಕಿಅಂಶ ಪಟ್ಟಿನ ಕಾಣ್ತಾ ಇದೆ. 9ಕ್ಕೆ 3. 9 ಬಾಲ್ 3 ರನ್ಸ್ ರಿಕ್ವೈರ್ಡ್. ಈ ತರ ಮಧ್ಯೆ ಸ್ಲಿಪ್ಪಿ ಬಾಲ್ ದಬ್ಬ ಪ್ರಯತ್ನ, ಲೇಟ್ ಕಟ್ ಶಾಟ್, ಒಂದೋಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಅಂತಿಮ 8 ಎಸ್ಗಳ ಮುಂದೆ 2 ಓಟಗಳು ಬರಬೇಕಾಗಿದೆ. ಐದನೇ ಬಾರಿ ಮಿಡ್ ವಿಕೆಟ್ ನಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ. ಪಂದ್ಯ ಟೈ. ಜಯಕ್ಕಾಗಿ 1ರ ಅವಶ್ಯಕತೆ. ಇನ್ನುಳಿದ 7 ಎಸೆತ. 1 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ರಾಜು ಎಸೆದ ಚೆಂಡು, ವಿನಿಂಗ್ ಶಾಟ್. ಪಂದ್ಯಾಟವನ್ನ ಜಯಿಸ್ತಾ ಇದೆ ಫ್ರೆಂಡ್ಸ್ ಬಾಗೇಪಲ್ಲಿ ತಂಡ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ ಈ ಹಂತದಲ್ಲಿ. ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ
ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ತಂಡದ ಪೊಲೀಸ್ ರಾಜು ಅವರು ವೇದಿಕೆ ಹತ್ರ ಬರ್ಬೇಕಿರೋದಾಗಿ ಕೇಳಿಕೊಳ್ತಾ ಇದೆ ಫ್ರೆಂಡ್ಸ್ ಬಾಗೇಪಲ್ಲಿ ಪರವಾಗಿ. 2 ವಿಕೆಟ್ ಅನ್ನ ಪಡ್ಕೊಂಡು 2 ರನ್ ಅನ್ನ ಕಲೆ ಹಾಕಿದಂತ ಫ್ರೆಂಡ್ಸ್ ಬಾಗೇಪಲ್ಲಿಯ ರಾಜು ಅವರು ವೇದಿಕೆ ಬರಬೇಕು. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಕಲೆಕ್ಟ್ ಮಾಡಿ ಅನ್ನೋದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಅನುಭವಿ ಹಿರಿಯ ಆಟಗಾರರು ಇದನ್ನ ಬಾಜಿಯವರು ಕೊಟ್ಟು ಗೌರವಿಸಬೇಕೆನ್ನೋದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಫ್ರೆಂಡ್ಸ್ ಬಾಗೇಪಲ್ಲಿಯ ರಾಜು ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಟೂರ್ನಮೆಂಟಿನ ಒಂದು ಮ್ಯಾನ್ ಆಫ್ ದ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾವೆ. ಫೋಟೋ ತೆಗೀರಿ. ಫೇಸ್ಬುಕ್ ಅಪ್ಲೋಡ್ ಮಾಡಬಹುದು, ಸ್ಟೇಟಸ್ ಕೂಡ ಹಾಕಬಹುದು. ಇದೆಲ್ಲವೂ ಕೂಡ ಕ್ರಿಕೆಟ್ ನಲ್ಲಿ ಸಾಧನೆಗೆ ಕೊಡ್ತಕ್ಕಂತ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ. ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ ಮುಂದಿನ ಹಂತಕ್ಕಾಗಿ ಶರತ್ ಕುಂಬಾಶಿ ಕುಂದಾಪುರ ಮುಂದಿನ ವಿದ್ಯಮಾನ ತಿಳಿಸ್ತಾರೆ. ಧನ್ಯವಾದಗಳು ರಾಘು ಮಡಪಾಡಿ ಅವರೇ.